ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲರೂ ಕೂಡ ಆರಾಮಿದ್ರಿ ಅನ್ಕೊತೀನಿ. ಬರೀ ವ್ಲಾಗ್ನ ಸ್ಟಾರ್ಟ್. ಅಮಾವಾಸ್ಯೆ ಆದಮೇಲೆ ಅಂದರೆ ಭೀಮನ ಅಮಾವಾಸ್ಯೆ ಆದಮೇಲೆ 4ನೇ ದಿನ 5ನೇ ದಿನ ಮಾಡತ್ತಾರ. ಚೌತಿ ಪಂಚಮಿ ಅಂತೇಳಿ 2 ದಿನ ನಾಗಪ್ಪಗೆ ಹಾಲು ಹಾಕ್ತಾರೆ ನೋಡ್ರಿ. ಪಂಚಮಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದ್ರ ಜೊತೆಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲ್ ಅನ್ನೋ ಬಟನ್ನ ಸೆಲೆಕ್ಟ್ ಮಾಡಿರಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾವು ಪಂಚಮಿ ಹಬ್ಬವನ್ನು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡೋಣ ಬರ್ರಿ. ಅದೇನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ನಾವು ಉಂಡಿ ಎಲ್ಲ ಮಾಡಿದ್ದು, ಯಾಕಂದರೆ ಟೈಮ್ ಇರಲಿಲ್ಲ. ಹಂಗಾಗಿ ಜಲ್ದಿ ಮಾಡಿಕೊಂಡೆ. ಹಾಲು ಹಾಕಬೇಕು. ನಾವೇನು ಹೊರಗಡೆ ಹೋಗಿ ಹಾಕೋಂಗಿಲ್ಲ, ಮನೆಯಲ್ಲೇ ಉತ್ತಿನ ಮಣ್ಣು ತಂದು ನಾಗಪ್ಪನ ಮಾಡಿ ಹಾಲು ಹಾಕ್ತೀವಿ ಅಷ್ಟೇ. ಮರ್ಜನ್ ನೋಡ್ರಿ ಮಕ್ಕಳು ನಾನು ಅಚ್ಚೋ ಗಿಡ ನಡಿಪ ಹಾಲು ಹಾಕ ನಡಿ. ಎಜ್ಜ ಒಲ್ಲಿ ಇದು ಗಿಟಪ್ ಬರ್ರಿ. ಎಲ್ಲ ಮನೆಯಾಗೆಲ್ಲ ಹಂಗೆ ಇದಾವೆ, ಎಲ್ಲ ಇನ್ನೂ ಕೆಲಸ ಐತಿ. ಹಾಲು ಹಾಕಿ ಆಮೇಲೆ ಮುಗಿಸ್ಕೊಂಡ್ರೆ ಆಯ್ತಂತ. ನಿಜ ಏನೋ ನಿಜ ಮಾಡ್ತಿದ್ದೀವ ನೀನು? ಹಬ್ಬ ಐತಿ ಇವತ್ತು. ಅಲ್ಲಿ ನೋಡು ನಿಮ್ಮ ಮಂದಿ ಹಾಂ ಜಗಳ ಮಾಡಕತ್ತಾರ. ನೀ ಆರಾಮ್ ಮಕ್ಕೊಂಡಿ ಇಲ್ಲಿ. ಹಾಂ ಎಲ್ಲ ರೆಡಿ ಮಾಡೀನಿ, ನೀನೇನು ಹಾಲು ಹಾಕೋದಷ್ಟೇ. ಎಲ್ಲ ರೆಡಿ ಆಗ್ಯದ. ಪೂಜೆ ಏನೇ ಬೆಳಗ್ಗೆನೇ ಆಗ್ಯದ. ಈಗ ನಮ್ಮ ನಾಗಪ್ಪ ನೋಡ್ರಿ ಕೈಲೇ ಮಾಡಿದ್ದು. ಇದು ನೈವೇದ್ಯ. ಇವು 5 ದಿನಸಿನ ಉಂಡೆ ಮತ್ತು ಇವು ಹಳ್ಳು, ಇದು ಅಲಸಂದಿ ಕಾಳು ಪಲ್ಯ ಮಾಡೀನಿ. ಇನ್ನೂ ಏನು ಮಿಸ್ಸಿಂಗ್ ಅಂದರೆ ಇದು ಅಂತ ಸಜ್ಜಿ ಮತ್ತು ಕಡ್ಲೆ ಕಾಳನ್ನ ನೆನೆಟ್ಟು ಉಸುಳಿ ಅಂತ ಮಾಡ್ತಾರೆ. ಹಾಗಾಗಿ ಇದು ಅಂಗನೌಲಿ. ಈ ನಾಗರ ಅಮಾವಾಸ್ಯೆ ಬಂತಂದ್ರೆ ಸಾಕ್ರಿ ನಮಗೆ ನಮ್ಮ ಸಣ್ಣ ವಯಸ್ಸಿನವೆಲ್ಲ ನೆನಪಾಗ್ತವೆ. ಯಾಕಂದರೆ ಅವಾಗೆಲ್ಲ ನಾಗರ ಅಮಾವಾಸ್ಯೆ ಬಂತಂದ್ರೆ ಸಾಕು, ಅಷ್ಟು ಖುಷಿ ಉಂಡೆ ಮಾಡ್ತಾರೆ. ಮತ್ತು ಕೊಬ್ಬರಿ ಎಲ್ಲ ಕೊಬ್ಬರಿ ಹಾಲು ಹಾಕಿದ್ಮೇಲೆ ಅದಕ್ಕೆ ದಾರ ಕಟ್ಟಿ ಅದನ್ನು ಗಿರಿಗಿಟ್ಲೆ ಆಡಿಸೋದು ಅದೆಲ್ಲ ನೆನಪಾಗುತ್ತೆ. ಇವಾಗ ಅಂಥ ಖುಷಿ ಎಲ್ಲ ಹೋಗ್ಬಿಟ್ಟವ. ಇವಾಗ ಪ್ರತಿಯೊಂದು ಸಣ್ಣ ಪಾಪನ ಕೈಯಾಗ ಮೊದಲು ಮಾಡಿ ಫೋನ್ ಕೊಡೋದ್ರಿಂದ ಇವೆಲ್ಲ ಮರೆ ಆಗಿಬಿಟ್ಟವ. ಮತ್ತು ನಾವು ಹಾಲು ಹಾಕಕ್ಕೆ ಹೋಗೋ ಮುಂದೆಲ್ಲ ಹೊಸ ಬಟ್ಟೆಗಳು ಹಾಕ್ಕೊಂಡು ಎಲ್ಲ ರೆಡಿ ಆಗೋದು ನೆನಪಾಗುತ್ತೆ ನೋಡ್ರಿ. ನೀವು ಯಾವ ರೀತಿ ಸಣ್ಣ ವಯಸ್ಸಿನಾಗ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ರಿ ಅಂತ ಹೇಳ್ರಿ. ನಾವಂತೂ ಅದೇ ನೆನಪಾಗುತ್ತೆ ನನಗೆ. ನಾವೆಲ್ಲರೂ ಮನೆಯಾಗೆಲ್ಲ ರೆಡಿಯಾಗಿ ಹೋಗಿ ಸ್ವಲ್ಪ ದೂರ ಇತ್ತು, ಅಲ್ಲಿ ಹೋಗಿ ಹಾಲಾಗಿ ಬರ್ತಿದ್ವಿ. ಅದೆಲ್ಲ ನೆನಪಾಗುತ್ತೆ ನೋಡ್ರಿ. ಇಲ್ಲಿ ನೋಡ್ರಿ ನಮ್ಮ ಅರ್ಜುನ ಇಲ್ಲಿ ಕಾಯಿ ಹೊಡೆದಿವಲ್ಲ, ನಾವು ಕಾಯಿ ಬೇಕಂತ ಅವನ ಬರಾಕತ್ತಾನ. ನನಗೆ ಕೊಬ್ಬರಿ ಅಂದರೆ ಭಾಳ ಇಷ್ಟ ನೋಡ್ರಿ. ಇಲ್ಲೇ ಮನೆಯಲ್ಲೇ ನಾವು ಹಾಲು ಹಾಕಿದ್ವಿ ನಾಗಪ್ಪನ. ಉತ್ತಿನ ಮಣ್ಣು ತೊಗೊಂಬಂದು ಅದರಲ್ಲೇ ನಾಗಪ್ಪನ ಮಾಡಿ ಮನೆಯಲ್ಲೇ ಹಾಲು ಹಾಕಿವಿ ನೋಡ್ರಿ. ಏನು ಬೇಕು ನಿನಗೆ? ತಗೋಗಿ ಏನು ಬೇಕು ತಗೋಗಿ. ಏನು ಬೇಕಮ್ಮ ಅಜ್ಜಿ? ಹಾಂ ಕೊಬ್ಬರಿ ಬೇಕಾ? ಕೊಬ್ಬರಿ ಕುಂದ್ರು ಕೊಡ್ತೀನಿ, ಕುಂದ್ರು. ಈ ಕಡೆ ಬಾ, ಹೊರಗೆ ಬಂದು ಕುಂದ್ರು. ಬಾ ಹೊರಗೆ ಬಾ, ಹೊರಗೆ ಬಾ, ಹೊರಗೆ ಬಾ, ಕೊಡ್ತೀನಿ ಬಾ. ಒಂದು 5 ನಿಮಿಷ ತಡ್ಕೋಬೇಕು. ಹಾಂ ಹಾಂ ಬೇಕಂದರೆ ಒಂದು 5 ನಿಮಿಷ ಕುಂದ್ರು ಕೊಡ್ತೀನಿ. ಈಗ ಜೇಜಿ ಮಾಡಿವಿಲ್ಲ? ಹಾಂ ಬಾ, ಈಗ ಜೇಜಿ ಮಾಡಿವಿಲ್ಲ? ಬಾ ಕುಚ್ಚ ಕೊಡ್ತೀನಿ. ಅಲ್ಲಿ ಯಾರು ಬಂದರು ನೋಡು ಗೇಟ್ಗೆ ಯಾರು ಬಂದರು ನೋಡು, ಗೇಟ್ ಸೌಂಡ್ ಆಯ್ತಲ್ಲ. ಹೋಗು.
ಯಾರು ಬಂದಿರೋ ಹಾಂ ಬಾ ಬಾ ಇರ್ಲಿ ಬಾ ಯಾರು ಬಂದಿಲ್ಲ ಬಾ ಚೋ ಕೂಚೋ ಬಾ ಬಾ ಕೊಡ್ತೀನಿ ಬಾ ಕೊಬ್ಬರಿ ಇದಾಗಿತ್ತು ನೋಡ್ರಿ ನಮ್ಮ ಚೌತಿಯ ದಿನ. ಚೌತಿ ಅಂದರೆ ಅಮಾವಾಸ್ಯೆಯಾಗಿ 4ನೇ ದಿನಕ್ಕೆ ಮತ್ತು 5ನೇ ದಿನಕ್ಕೆ ಹಾಲು ಹಾಕ್ತಾರೆ. ಇದಾಗಿತ್ತು ನೋಡ್ರಿ ನಮ್ಮ ಪಂಚಮಿ ಹಬ್ಬ. ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಮತ್ತು ನನ್ನ ಮುಂದಿನ ವೀಡಿಯೋ ನೋಡಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ನ ಬಟನ್ನ ಸೆಲೆಕ್ಟ್ ಮಾಡೋದ್ರಿಂದ ನೋಟಿಫಿಕೇಷನ್ ಬರ್ತಲ್ಲ, ಆವಾಗ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು ನೋಡಿ. ಇದಾಗಿತ್ತು ನನ್ನ ಪಂಚಮಿ ಹಬ್ಬದ ಬ್ಲಾಗ್ ಆಗಿತ್ತು ನೋಡಿ. ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು, ಯಾಕಂದರೆ ಸ್ವಲ್ಪ ನಿನಗೆ ಕೊಟ್ಟಿನಂತ ಮತ್ತೆ ನೋಡಿ. ಮತ್ತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.